ನಮಸ್ಕಾರ. ನ್ಯೂಸ್ ಕಡಬ ವೀಕ್ಷಕರಿಗೆ ಸ್ವಾಗತ. ಖಾಸಗಿ ವಲಯದ ನೌಕರರಿಗೆ ಮತ್ತು ನಿವೃತ್ತಿ ಜೀವನದ ಹೊಸ್ತಿಲಲ್ಲಿರುವವರಿಗೆ 2026ರ ಆರಂಭವು ಅತ್ಯಂತ ಆಶಾದಾಯಕವಾಗಿದೆ. ವಿಶೇಷವಾಗಿ ನೌಕರರ ಪಿಂಚಣಿ ಯೋಜನೆ 1995 ಅಡಿಯಲ್ಲಿ ಕನಿಷ್ಠ ಪಿಂಚಣಿ ಮೊತ್ತವನ್ನು 5 ಪಟ್ಟು ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರ ಮತ್ತು ಇಪಿಎಫ್ಒ ಗಂಭೀರ ಚಿಂತನೆ ನಡೆಸುತ್ತಿವೆ. ಭಾರತದ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಕೋಟ್ಯಾಂತರ ನೌಕರರು ತಮ್ಮ ಸಂಬಳದ ಒಂದು ಭಾಗವನ್ನು ಭವಿಷ್ಯ ನಿಧಿ ಮತ್ತು ಪಿಂಚಣಿ ನಿಧಿಗೆ ವಿನಿಯೋಗಿಸುತ್ತಾರೆ. ಪ್ರಸ್ತುತ ಜಾರಿಯಲ್ಲಿರುವ ನಿಯಮದಂತೆ ನಿವೃತ್ತಿಯ ನಂತರ ಸಿಗುವ ಕನಿಷ್ಠ ಪಿಂಚಣಿ ಮೊತ್ತ ಕೇವಲ ₹1,000. ಇಂದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ಮೊತ್ತ ಯಾವುದಕ್ಕೂ ಸಾಲದು ಎಂಬುದು ಎಲ್ಲರ ವಾದ. ಹೀಗಾಗಿ ಕಾರ್ಮಿಕ ಸಂಘಟನೆಗಳ ದಶಕಗಳ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರವು ಈ ಕನಿಷ್ಠ ಮಿತಿಯನ್ನು ₹1,000ಯಿಂದ ₹5,000ಗೆ ಏರಿಸಲು ನಿರ್ಧರಿಸಿದೆ ಎನ್ನಲಾಗುತ್ತಿದೆ. ಅಂದರೆ ನೇರವಾಗಿ 5 ಪಟ್ಟು ಹೆಚ್ಚಳ. ಪಿಂಚಣಿ ಹೆಚ್ಚಳಕ್ಕೆ ಮುಖ್ಯವಾಗಿ 2 ಕಾರಣಗಳಿವೆ. ಕನಿಷ್ಠ ಪಿಂಚಣಿ ಮೊತ್ತದ ಏರಿಕೆಯು ₹1,000ಯಿಂದ ₹5,000ಗೆ ನಿಗದಿಪಡಿಸುವುದು. ಪ್ರಸ್ತುತ ಪಿಂಚಣಿ ಲೆಕ್ಕಾಚಾರಕ್ಕೆ ಕೇವಲ ₹15,000 ಮೂಲ ವೇತನವನ್ನು ಪರಿಗಣಿಸಲಾಗುತ್ತಿದೆ. ಇದನ್ನು 2026ರಲ್ಲಿ ₹21,000ಗೆ ಹೆಚ್ಚಿಸುವ ಸಾಧ್ಯತೆ ದಟ್ಟವಾಗಿದೆ. ಒಂದು ವೇಳೆ ವೇತನ ಮಿತಿ ₹21,000ಗೆ ಏರಿಕೆಯಾದರೆ ನಿಮ್ಮ ಪಿಂಚಣಿ ಮೊತ್ತವು ಹಳೆಯ ಮಿತಿಗಿಂತ ಗಣನೀಯವಾಗಿ ಹೆಚ್ಚಾಗಲಿದೆ. ಒಬ್ಬ ಉದ್ಯೋಗಿಯ ಮೂಲ ವೇತನ ₹17,000ಗಿಂತ ಹೆಚ್ಚಿದ್ದರೂ ಅವರು ತಮ್ಮ ಪೂರ್ಣ ವೇತನದ ಶೇಕಡ 8.33ರಷ್ಟು ಭಾಗವನ್ನು ಪಿಂಚಣಿ ನಿಧಿಗೆ ವರ್ಗಾಯಿಸಲು ಅವಕಾಶವಿದೆ. ಈ ಪಿಂಚಣಿ ಹೆಚ್ಚಳದ ಪ್ರಯೋಜನವನ್ನು ಪಡೆಯಲು ಇರುವ ಅರ್ಹತೆಗಳು ಹೀಗಿರಬೇಕು. ನೀವು ಕನಿಷ್ಠ 10 ವರ್ಷಗಳ ಕಾಲ ಇಪಿಎಫ್ ಸದಸ್ಯರಾಗಿರಬೇಕು. 58 ವರ್ಷ ಪೂರೈಸಿದ ನಂತರ ಪೂರ್ಣ ಪಿಂಚಣಿ ಸಿಗುತ್ತದೆ. ಈಗಾಗಲೇ ₹1,000 ಪಡೆಯುತ್ತಿರುವ ಹಳೆಯ ನಿವೃತ್ತ ನೌಕರರಿಗೂ ಈ ಹೆಚ್ಚಳ ಅನ್ವಯವಾಗುವ ಸಾಧ್ಯತೆಯಿದೆ. ಕನಿಷ್ಠ ಪಿಂಚಣಿಯನ್ನು 5 ಪಟ್ಟು ಹೆಚ್ಚಿಸುವುದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಸರ್ಕಾರವು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಭರಿಸಬೇಕಾಗುತ್ತದೆ. ಫೆಬ್ರವರಿಯಲ್ಲಿ ಮಂಡನೆಯಾಗಲಿರುವ ಕೇಂದ್ರ ಬಜೆಟ್ನಲ್ಲಿ ಈ ಬಗ್ಗೆ ಅಧಿಕೃತ ಹಣಕಾಸು ಹಂಚಿಕೆ ಘೋಷಣೆಯಾಗುವ ನಿರೀಕ್ಷೆಯಿದೆ. ಖಾಸಗಿ ವಲಯದ ನೌಕರರು ತಮ್ಮ ಜೀವನದ ಸುದೀರ್ಘ ಅವಧಿಯನ್ನು ದೇಶದ ಆರ್ಥಿಕತೆಗೆ ನೀಡುತ್ತಾರೆ. ನಿವೃತ್ತಿಯ ನಂತರ ಅವರಿಗೆ ಗೌರವಯುತ ಜೀವನ ನಡೆಸಲು ಕನಿಷ್ಠ ₹5,000 ಪಿಂಚಣಿ ಅತ್ಯಗತ್ಯ. 2026ರ ಈ ಬದಲಾವಣೆಯು ಮಧ್ಯಮ ವರ್ಗದ ಜನರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತರಲಿದೆ. ದೈನಂದಿನ ವಿಡಿಯೋಗಳಿಗಾಗಿ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.